ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಗಿಳಿ ಮಾತಾಡೋದನ್ನ ನೋಡಿದ್ದೀವಿ, ಆದರೆ ಕಾಗೆ ಮಾತಾಡೋದನ್ನ ಕೇಳಿದ್ದೀರಾ? ಇದು ಸಖತ್ ಡಿಫ್ರೆಂಟ್ ಕಾಗೆ ಕಣ್ರಿ. ಈ ಅಪರೂಪದ ಕಾಗೆ ಮನುಷ್ಯರಂತೆ ಮಾತಾಡುತ್ತೆ. ಪಾಪ, ಬಾಬಾ, ಕಾಕ, ಮಮ್ಮಿ ಹೀಗೆ ಅನೇಕ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುತ್ತೆ. ಇದು ಅಚ್ಚರಿಯಾದರೂ ಸತ್ಯ. ಕಾಗೆ ಮಾತನಾಡುವ ಹಿಂದೆ ಒಂದು ರೋಚಕ ಕಥೆಯೇ ಇದೆ. ಪಪ್ಪಾ ಪಪ್ಪಾ ಐ ಲವ್ ಯು, ಪಪ್ಪಾ ಆಗಯೇ, ಹೀಗೆ ಮರಾಠಿ ಭಾಷೆಯಲ್ಲಿ ಅಣಿಮುತ್ತು ಉದುರಿಸ್ತಿರೋ ಈ ಕಾಗೆ ವೆರಿ ವೆರಿ ಸ್ಪೆಷಲ್. ಹೀಗೆ ಸಾಮಾಜಿಕ ಮಾಧ್ಯಮದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿರುವ ವಿಡಿಯೋ ಮನುಷ್ಯರ ಮೆದುಳನ್ನ ಅಲುಗಾಡಿಸ್ತಾ ಇದೆ ಹಾಗೂ ದೇಹದಲ್ಲಿ ಜುಮ್ಮೆನಿಸುವ ಅನುಭವ ಮಾಡಿಸ್ತಾ ಇದೆ. ಮಹಾರಾಷ್ಟ್ರದ ಪಲ್ಘಾರ್ನಲ್ಲಿ ಕಾಗೆಯೊಂದು ಮನುಷ್ಯರಂತೆ ಮಾತನಾಡುತ್ತೆ ಅಂತ ಹೇಳಲಾಗ್ತಾ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾಗೆ ಕಾಕ, ವಾಯಸ, ಕಾಜಾಣ ಹೀಗೆ ನಾನಾ ಹೆಸರಿನಿಂದ ಕರೆಸಿಕೊಳ್ಳೋ ಕಾಗೆ ಮಾನವನ ಜೀವನದಲ್ಲಿ ಶುಭ ಅಶುಭಗಳನ್ನು ತಿಳಿಸುವ ಸಂದೇಶವಾಹಕ ಎನಿಸಿಕೊಂಡಿದೆ. ಸಾಮಾನ್ಯವಾಗಿ ಕಾಗೆಗಳು ಕಾವ್ ಕಾವ್ ಅಂತಾವೆ, ಹಕ್ಕಿಗಳು ಪಿಸುಗುಡ್ತಾವೆ. ಇದನ್ನ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ಇದೇ ಹಕ್ಕಿ ಪಕ್ಷಿಗಳು ಮನುಷ್ಯರಂತೆ ಮಾತನಾಡಿದರೆ ನಿಜವಾಗ್ಲೂ ಅದೊಂದು ಅದ್ಭುತ ವಿಸ್ಮಯ. ಸದ್ಯ ಮಹಾರಾಷ್ಟ್ರದ ಪಾಲ್ಘಾರ್ನಲ್ಲಿ ಮರಾಠಿ ಭಾಷೆಯಲ್ಲಿ ಮಾತನಾಡ್ತಿರೋ ಕಾಗೆ ಎಲ್ಲರ ಗಮನ ಸೆಳೀತಾ ಇದೆ. ಕಾಗೆ ಮಾತನಾಡುವುದನ್ನ ನೋಡಿ ಜನ ಬೆರಗಾಗ್ತಿದ್ದಾರೆ. ತನುಜಾ ಮುಕ್ನೆ ಎಂಬುವವರ ಮನೆಯಲ್ಲಿರುವ ವಿಶಿಷ್ಟ ಕಾಗೆ 3 ವರ್ಷಗಳ ಹಿಂದೆ ತನುಜಾ ಅವರ ತೋಟದಲ್ಲಿ ಪತ್ತೆಯಾಗಿತ್ತು. ಅಸ್ವಸ್ಥಗೊಂಡು ನರಳುತ್ತಿದ್ದ ಕಾಗೆಯನ್ನ ತಂದು ಆರೈಕೆ ಮಾಡಿದ್ರು ತನುಜಾ. ಸುಮಾರು 15 ದಿನಗಳ ಕಾಲ ಚಿಕಿತ್ಸೆ ನೀಡಿದ ಬಳಿಕ ಕಾಗೆ ಚೇತರಿಸಿಕೊಂಡಿದೆ. ಬಳಿಕ ಮನುಷ್ಯರ ಧ್ವನಿ ಅನುಕರಿಸಿ ಕೆಲ ಪದಗಳನ್ನು ಮಾತನಾಡೋಕೆ ಶುರು ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೆ ಆ ಕಾಗೆ ಮನೆಯ ಸದಸ್ಯರಂತೆ ಜೀವನ ಮಾಡ್ತಾ ಇದೆ. ಇನ್ನು ತನುಜಾ ಕುಟುಂಬಸ್ಥರೊಂದಿಗೆ ವಿಶಿಷ್ಟ ಸಂಬಂಧವನ್ನು ಹೊಂದಿದೆ. ಕುಟುಂಬದವರ ಜೊತೆ ಸಂವಹನ ನಡೆಸುತ್ತಾ ಇರೋ ಡಿಫ್ರೆಂಟ್ ಕಾಗೆ ಕಂಡು ಸ್ಥಳೀಯರು ಹಾಗೂ ತಜ್ಞರಲ್ಲಿ ವಿಸ್ಮಯ ಮೂಡಿದೆ. ಇನ್ನು ಮಾತನಾಡುವ ಕಾಗೆಯ ಸತ್ಯಾಸತ್ಯತೆಯ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಕಾಗೆ ತನ್ನ ಬುದ್ಧಿವಂತಿಕೆ ಹಾಗೂ ಸಂವಹನ ಸಾಮರ್ಥ್ಯದಿಂದ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ಅಪರೂಪದಲ್ಲಿ ಅಪರೂಪದ ಕಾಗೆ ವೈದ್ಯಕೀಯ ಲೋಕವನ್ನೇ ಅಚ್ಚರಿಗೆ ಕೆಡವಿದೆ. ಇನ್ನು ಪಕ್ಷಿಗಳು ಮಾತನಾಡಬಹುದಾ ಅನ್ನೋ ವಿಚಾರ ಚರ್ಚೆಗೆತ್ತಿದೆ. ಗಿಳಿಗಳು, ಮೈನಾ ಹಕ್ಕಿಗಳು ಮನುಷ್ಯರನ್ನ ಅನುಕರಿಸುತ್ತೆ. ಸಾಮಾನ್ಯವಾಗಿ ಕಾಗೆಗಳು ಮಾತನಾಡೋದನ್ನ ಎಲ್ಲೂ ನೋಡಿಲ್ಲ. ಕಾಗೆಗಳು ಶಬ್ದಗಳನ್ನ ಅನುಕರಿಸುವ ಸಾಮರ್ಥ್ಯ ಹೊಂದಿದೆ. ಇದು ಅಪರೂಪಕ್ಕೊಮ್ಮೆ ಹೀಗೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಾಗೆಗಳು ತಮ್ಮದೇ ಶಬ್ದವನ್ನ ಬಳಸಿಕೊಂಡು ಸಂವಹನ ನಡೆಸುತ್ತೆ. ಮನುಷ್ಯರೊಂದಿಗೆ ದೀರ್ಘಕಾಲ ಇದ್ದಾಗ ಪದಗಳನ್ನ ಅನುಸರಿಸುವ ಸಾಧ್ಯತೆ ಇರುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.